ಫ್ರೆಂಡ್ಸ್ ಒಂದು ಎಡವಟ್ಟಾಯಿತು. 365 ದಿನ 24 ಗಂಟೆ ಉರಿತಾನೆ ಇರುತ್ತಂತೆ. ನೀರು ವೇಸ್ಟ್ ಆಗ್ಬಾರ್ದು ಅಂತ ಹಾಗೆ ಮಾಡೋದು. ಜನಕ್ಕೆ ಏನಕ್ಕೆ ನಾವು ವಿಡಿಯೋ ಮಾಡೋದು? ಫ್ರೆಂಡ್ಸ್ ಈಗ ಹೋಟೆಲಿಂದ ಜಸ್ಟ್ ಇಲ್ಲಿ ಹೊರಗಡೆ ಬಂದ ಜಸ್ಟ್ ವಾಕ್ ಮಾಡೋಣ ಅಂತ. ನೋಡಿ ಇದು ಕಟ್ ಮಾಡಿದ್ದು ವಾಕಿಂಗ್ ಟವರ್. ಅಲ್ಲಿ ಇದೇನು ಕಾಫಿ ಶಾಪ್ ಆ ಥರ ಎಲ್ಲ ಇದೆ. ಜಸ್ಟ್ ಆಮೇಲೆ ನಮ್ದು ಕತ್ಲೆ ಆದಾಗ ಅಲ್ಲಿ ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅವಾಗ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಜಸ್ಟ್ ಸ್ವಲ್ಪ ಇಲ್ಲಿ ಬೇರೆ ಏನಾದ್ರು ನೋಡೋಣ ಅಂತ ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇದೀವಿ. ಫ್ರೆಂಡ್ಸ್ ಇಲ್ಲಿ ವಾಕಿಂಗ್ ಸ್ಟ್ರೀಟ್ ಥರ ಅಂದರೆ ಇಲ್ಲಿ ಶಾಪಿಂಗ್ ಮಾಲ್ ನಮ್ಮಲ್ಲಿ ಅವಿನ್ಯೂ ರೋಡಲ್ಲಿ ಇದೆಯಲ್ಲ ಅದೇ ರೀತಿ. ಫುಲ್ಲು ಮಾರ್ಕೆಟ್ ಇದು ಬಂದು ಫುಲ್ಲು ಎಲ್ಲ ಶಾಪಿಂಗ್. ನಮ್ಮ ಅವಿನ್ಯೂ ರೋಡು, ಜೆಸಿ ರೋಡು ಆ ಥರ ಇರೋ ಅಂತ ರೋಡ್ ಇದು. ಅಲ್ಲೆಲ್ಲ ಒಂಥರ ಇತ್ತು. ಇಲ್ಲಿ ಬಂದಾಗ ಇಲ್ಲಿ ಬೇರೆ ತರ ಇದೆ. ಎರಡು, ಮೂರು, ನಾಲ್ಕು, ಒಂದು ಐದು ಇಷ್ಟೋನು ಒಂದು ಸರ್ಕಲ್ ಅಲ್ಲಿ ಕನೆಕ್ಟ್ ಆಗಂತ ಕಟ್ಮಂಡು. ನೋಡಿ ಇದು ಟವರ್ ಹತ್ರ ಇದೀನಿ. ಇದು ವಾಚ್ ಟವರ್ ಅಂತ. ನೋಡಿ ಇದು ಟವರ್. ಇದು ಮೇಲ್ಗಡೆ ಏನಿಲ್ಲ ಅಲ್ಲಿ, ಬಟ್ ಏನಂದ್ರೆ ಒಳಗಡೆ ಹೋಗಿ ನೋಡ್ಕೊಂಡು ಇದು ಮಾಡೋಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಅಂತೆ. ಬಟ್ ಈಗ ಆಲ್ರೆಡಿ 7:30 ಬಂದಿರೋದು ನಾವು. ಬಟ್ ಇದೆಲ್ಲ ನೋಡಿದಾಗ ಮತ್ತೆ ಇನ್ನೊಂದೇನಂದ್ರೆ ಎಂಟ್ರಿ ಫೀಸ್ 500 ರೂಪಾಯಿ. ಇದು ಅಂದ್ರೆ ನಮ್ಮ INR ಎಲ್ಲ 300-350 ರೂಪಾಯಿ ಆಗುತ್ತೆ. ಇವಾಗ ವಾಕಿಂಗ್ಸ್ ಇಲ್ಲೇ ಹೋಗೋಣ ಅಂತ ಹೇಳ್ದ. ಅದಕ್ಕೆ ಸರಿ ಆಯ್ತು ನಡಿಯೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಜೊತೆ ಹೋಯ್ತಾ ಇದೀವಿ. ये कितना प्राइस है भैया? 1050 कोरियन और सब 500 का जोड़ी. थोड़ा ओपन करो. एक लाइन मात्र है कोरियन और सब 500 का जोड़ी चाइनीज. नहीं कोरियन का दिखाओ. ಎಲ್ಲ ಈಗಲೇ ಓಪನ್ ಆಯ್ತಾರ. कोरियन 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 अच्छा ಇದು ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಮೇಲಕ್ಕೆ ಕಾಯಿಗೆ ಬರುತ್ತೆ. ನೋಡಿ ಈ ನಮ್ ಕ್ವಾಟ್ಲರ್ಗು ಅವರು ಬರೇ ವೇಸ್ಟ್ ಮಾಡ್ತಾವ್ರ. ವೇಸ್ಟ್ ಅಲ್ಲಿಗೆ ಹೋಗುತ್ತೆ. ನೀರು ವೇಸ್ಟ್ ಆಗ್ಬಾರ್ದು ಅಂತ ಹಾಗೆ ಮಾಡೋದು. ನೋಡಿ ಅಷ್ಟೇ ಕರೆಕ್ಟ್ ಆಗಿ ಮಾಡಬೋದೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತು ಕಠ್ಮಂಡುವಿಂದ ನಾಗರ್ಕೋಟೆ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಇಲ್ಲಿ 20 ಕಿಲೋಮೀಟರ್ಸ್, ಬಟ್ 1.5 ಅವರ್ ತೋರಿಸ್ತಾ ಇದೆ. ಫುಲ್ ಗಾಡ್ಸ್ ಹಿಲ್ ಸ್ಟೇಷನ್, ಅದು ವಿಲೇಜ್ ತರ ವೇಬ್. ಅಲ್ಲಿ ಇವತ್ತು ಆದ್ರೆ ಟೆಂಟ್ ಹೌಸ್ ಮಾಡೋಣ ಅಂದ್ಕೊಂಡಿದೀವಿ.
ಬಟ್ ನೋಡೋಣ ಅಲ್ಲಿನ ಪರಿಸ್ಥಿತಿ ಮತ್ತೆ ಇಲ್ಲಿ ಮಳೆ ಇದೆ, ಇಲ್ಲಿ ಬಂದು ಮಳೆ ಬರ್ತಾ ಇದೆ. ಬಟ್ ಅಲ್ಲಿನ ಸಿಚುವೇಶನ್ ಹೇಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಸಿಚುವೇಶನ್ ತಕ್ಕನಂಗೆ ನಾವು ಅಲ್ಲಿಗೆಲ್ಲ ತುಂಬಾ ಚೆನ್ನಾಗಿ ಮಳೆ ಬಂದಿದೆ. ಮಳೆ ಬಂದು ಇಲ್ಲಿ ಇವಾಗಿನ ದಿನ ಒಟ್ಟು ಬರೀ 5 ಜನ ಮಾತ್ರ ಹೋಗ್ತಾ ಇರೋದು. ನಾನು, ಕಿರಣ್ ಮತ್ತೆ ರಘುಬ್ರು, ಆಮೇಲೆ ಚಂದು ಸರ್ ಮತ್ತೆ ಆದರ್ಶ್ ಸರ್, ಇಷ್ಟೇ ಜನ ಹೋಗ್ತಾ ಇರೋದು. ನವೀನ್ ಸರ್ ಇಲ್ಲೇ ಉಳ್ಕೊಂತ ಇದಾರೆ, ಅವ್ರದ್ದೇನೋ ಪರ್ಸನಲ್ ಕೆಲಸ ಇದೆ ಅಂತ. ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಕನ್ನಡಿಗ ಮಾತಾಡ್ತಾ ಇರೋದು. ಈಗ ಇನ್ನು 10 ಕಿಲೋಮೀಟರ್ ಇದೆ ನಮ್ದು ಡೆಸ್ಟಿನೇಷನ್. ದ ಹಿಮಾಲಯನ್ ಹೋಟೆಲ್ ಅಂದ್ಬಿಟ್ಟು ನಮ್ದು ರೂಮ್ ಬುಕ್ ಆಗಿದೆ ಅಲ್ಲಿ. ಅದು ಹಿಲ್ ಸ್ಟೇಷನ್ ಇದು. ಕ್ಲೈಮೇಟ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಬಟ್ ಅದು ಬಂದು ವಿಲೇಜ್ ಅಂತ ಹೇಳ್ತಾರೆ. ವಿಲೇಜಲ್ಲಿ 2 ದಿನ ಅಲ್ಲಿ ಉಳ್ಕೊಬೇಕು ಅಂತ ಅನ್ಕೊಂಡಿದ್ದೀವಿ. ರೋಡ್ ನೋಡಿ ಈ ಥರ ಇದೆ, ಮಾಮೂಲಿ ಇವಾಗಿದೆ. ಕಟ್ಮಂಡುವಿಂದ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಒಂದು 28 ಕಿಲೋಮೀಟರ್ ಇರೋದು. ರೋಡ್ ಸ್ವಲ್ಪ ಚಿಕ್ಕ ರೋಡ್ ಬಂದು ತುಂಬಾನೇ ಚಿಕ್ಕದಾಗಿದೆ ರೋಡ್ ಇದು. ಫ್ರೆಂಡ್ಸ್, ಒಂದು ಎಡವಟ್ಟಾಯಿತು ಗಾಡಿ. ಇವಾಗ ಅಲ್ಲಿ ಬರಬೇಕಾದಾಗ ಸ್ವಲ್ಪ ಏನೋ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಬಟ್ ಕ್ಲಚ್ ಪ್ಲೇಟ್ ಅಲ್ಲ ಅದು. ಇಂಜಿನ್ ಸ್ವಲ್ಪ ಆಫ್ ಮಾಡಿ ಇದನ್ನು ವೈರು ಒಂದು ಬಿಚ್ಚೋಗಿತ್ತು. ಇದು ವೈರು ಬಿಚ್ಚೋಗಿತ್ತು. ಇದೊಂದು ವೈರ್ನ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ನಾವು ಸಿಟಿಗೆ ಹೋದ ಮೇಲೆ ಏನಾಗುತ್ತೆ ನೋಡೋಣ. ಬಟ್ ಇಷ್ಟು ವರ್ಷ ತಗೊಂಡು ಯಾವತ್ತೂ ಈ ಥರ ಕೈ ಕೊಟ್ಟಿಲ್ಲ, ಫಸ್ಟ್ ಟೈಮ್ ಈ ಥರ ಆಗಿದ್ದು. ಇದಕ್ಕೆ ಕಿರಣ್ ಬ್ರೋ ಮತ್ತು ಚಂದ್ರು ಅವರು ಬಂದು ಸಪೋರ್ಟ್ ಮುಂದೆ ನಿಂತು ಇದೇ ಹೇಳುತ್ತೆ ಟೀಮ್ ವರ್ಕ್ ಅಂತ. ಯಾಕಂದರೆ ಜೊತೆಯಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಡೆಸ್ಟಿನೇಷನ್ ರೀಚ್ ಆಗೋದಿಲ್ಲ ಆಮೇಲೆ. ಬಟ್ ಈ ಥರ ಒಂದು ಪ್ರಾಬ್ಲಮ್ ಆದಾಗ ಪೇಷನ್ಸ್ ಆಗಿರಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ ಸಿಚುವೇಶನ್ ಇದ್ದಾಗ. एक बार दिखाओ। अच्छा, इसको दिखाओ, ये यूज हो रहा है ना, यहाँ पर से निकल रहा है, यहाँ से भी यूज हो रहा है, ठीक है। ये घाट नहीं पकड़ रहा है, हाँ दूसरा आपको Fix करो। इसको डालना पड़ेगा। अच्छा है, धन्यवाद। नार्थ इंडिया. नॉर्थ इंडिया, ಥ್ಯಾಂಕ್ ಯು, ಬಾಯ್. रामेश्वरम गए एक बार। ಗಾಡಿ ರೆಡಿ ಆಯಿತು. ಅದು ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರೂ ಟೈಟು ಅದೆಲ್ಲ ಮಾಡಿಸ್ಬೇಕು. ಅದು ಕಟ್ಮಂಡಿಗೆ ಹೋದ್ಮೇಲೆ ಅದನ್ನು ಮಾಡಿಸ್ತೀನಿ. ಅದು ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ. ಚಿಕ್ಕ ಪುಟ್ಟದಿದ್ದೇ ಇರುತ್ತೆ, ಏನೋ ಮಾಡೋದಕ್ಕಾಗಲ್ಲ. ಬಟ್ ಹೋಪ್ ಫಾರ್ ದ ಬೆಸ್ಟ್. ನೋಡೋಣ. ರಾಜ ಇವತ್ತರೆಗೂ ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ. गोरखपुर, हाँ तो गोरखपुर से जाते हैं। ಇವಾಗ ನೋಡಿ, ಒಂದೇ ಒಂದು ಪೈಪ್ ಬಿಚ್ಚೋಗಿತ್ತು. ಪೈಪ್ ಬಿಚ್ಚೋಗಿದ್ರಿಂದ ಇಷ್ಟೆಲ್ಲ ಎಡವಟ್ಟಾಯ್ತು ಇಂಜಿನ್ ಅಲ್ಲಿ. ಬಟ್ ಇಂಜಿನ್ ಅಲ್ಲಿ ಏರ್ ಪಿಕಪ್ ತಗೊಂತಾ ಇರ್ಲಿಲ್ಲ. ಬಟ್ ಇವಾಗ ಈಸಿಯಾಗಿ ಸ್ಮೂತ್ ಆಗಿ ಹೋಗ್ತಾ ಇದೆ. ಅದು ಏರ್ ಫಿಲ್ಟರ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಂದ್ಬಿಟ್ಟಿದೆ. ಅದು ಸದ್ಯಕ್ಕೆ ಇವಾಗ ಅಲ್ಲಿ ಮೇಲೆ ಏನ್ ನಮ್ ಡೆಸ್ಟಿನೇಷನ್ ಏನಿದೆ ಅದು ರೀಚ್ ಆಗಿ ಅದಾದ ಮೇಲೆ ಆಟೋಮೆಟಿಕಲಿ ಅದನ್ನೊಂದು ಪೈಪ್ ಇದ್ ಮಾಡ್ಕೊಂಡ್ರೆ ಸಾಕು. ನೋಡಿ ರಾಜ ಹೆಂಗ್ ಹೋಗ್ತಾವನೆ. ಇದಕ್ಕೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನಾನು ತುಂಬಾ ಟೆನ್ಷನ್ ತಗೊಂಡ್ಬಿಟ್ಟೆ. ಬಟ್ ಭಯ ಆಗತ್ತೆ. ಏನಕ್ಕಂದ್ರೆ ಇಷ್ಟು ವರ್ಷ ಗಾಡಿ ತಗೊಂಡು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಈ ತರ ಆಗಿಲ್ಲ. 11 ವರ್ಷದಲ್ಲಿ ಯಾವತ್ತೂ ಕೂಡ ಹಿಂಗಾಗಿಲ್ಲ. ಫಸ್ಟ್ ಟೈಮ್ ಈ ತರ ಆಗಿದ್ದು. ಫುಲ್ ಚೆಕ್ ಮಾಡಿನೂ ತಗೊಂಡ್ಬಂದಿದೆ ಗಾಡಿ ಎಲ್ಲ ಚೆಕ್ಅಪ್ ಮಾಡಿ. ಬಟ್ ಕೆಲವೊಂದು ಕಡೆ ವೈರಿಂಗ್ದು ಪ್ರಾಬ್ಲಮ್ ಆಗಿದೆ, ಆಗಿಲ್ಲ ಅಂತ ಅಲ್ಲ. ಬಟ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಸುನಿಲ್ ಮೆಕ್ಯಾನಿಕ್. ಅವನು ಕೂಡ ಪಾಪ ಹೇಳಿ, ಅಣ್ಣ ತಲೆ ಕೆಡ್ಸ್ಕೊಂಬ ಹಿಂಗ್ ಆಗಿದೆ ಅಂತ ಹೇಳಿ ಅವನು ಕೂಡ ಇದ್ ಮಾಡಿದ್ದು.
ಇದೊಂಥರ ಎಕ್ಸ್ಪೀರಿಯನ್ಸ್, ಇದು ಅಲ್ಟಿಮೇಟ್ ಆಗಿದೆ ಇದೊಂಥರ. ಯಪ್ಪ ಯಾವಾಗಲ್ಲಿ ಹೀಟ್ ಹತ್ಕೊಂಡಿತ್ತು ಲೈಟ್ ಅವಾಗಲೇ ನಂಗೆ ಅನಿಸ್ತು. ಯೂಶಲಿ ಇಂಜಿನ್ ಆಫ್ ಆಗಿದ ತಕ್ಷಣನೇ ನಂದು ಫ್ಯಾನ್ ಆಫ್ ಆಗುತ್ತೆ. ಇಂಜಿನ್ ಆಫ್ ಆಗಿದ ತಕ್ಷಣ ಫ್ಯಾನ್ ಆಫ್ ಆಗುತ್ತೆ. ನಾರ್ಮಲ್ ಹೀಟ್ ಆದಾಗ ನಾರ್ಮಲ್ ಇರುತ್ತೆ ಗಾಡಿ. ಬಟ್ ಇವತ್ತು ಏನಾಯ್ತು, ಓವರ್ ಹೀಟ್ ಆಗಿ ಪೈಪ್ ಪಿಚ್ ಆಗಿತ್ತಲ್ಲ. ಪೈಪ್. ಮತ್ತೆ ಇನ್ನೊಂದೇನಂದ್ರೆ ಕಡಿಮೆ ಅಂದ್ರೆ ಒಂದು 2 to 3 minutes ಆದ್ಮೇಲೆ ಗಾಡಿ ಆಫ್ ಆಗೋದು, ಅಂದ್ರೆ ಮೀನ್ಸ್ ಫ್ಯಾನ್ ಆಫ್ ಆಗೋದು. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಹಂಗ ಆಗಿಲ್ಲ. ಬಟ್ ಬೆಟರ್ ರಿಸ್ಕ್ ತಗೊಳೋದ್ ಬೇಡ. ವಾಪಸ್ ಕಟ್ಕೊಂಡು ಹೋದ್ಮೇಲೆ ಅದೇನ್ ಫಿಲ್ಟರ್ದು ಅದು ಸ್ವಲ್ಪ ಏನು ಏರ್ ಮತ್ತೆ ಅದು ಏನ್ ಬ್ಯಾಲೆನ್ಸ್ ಬರ್ತಾ ಇದೆ, ಗ್ಯಾಪ್ ಬರ್ತಾ ಇದೆ, ಅದೊಂದ್ ಸ್ವಲ್ಪ ಚೆಕ್ ಮಾಡಿಸ್ಬಿಟ್ಟು ಮಿಕ್ಕಿ ಮುಂದಿನ ಕಂಟಿನ್ಯೂಷನ್ ಏನಿದೆ ಅದ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಟು ರಜಾ ಅಂಡ್ ಥ್ಯಾಂಕ್ಸ್ ಟು ಚಂದ್ರು, ಕಿರಣ್, ಮತ್ತೆ ಒಬ್ರು ಬ್ರೋ ಬೇರೆ ಬಂದ್ರು, ಮತ್ತೆ ಆದರ್ಶ್ ಸರ್ ಕೂಡ ಸಖತ್ ಸಪೋರ್ಟ್ ಮಾಡಿದ್ರು. ಇದೇ ಬೇಕಾಗಿರೋದು ಒಬ್ಬ ಮನುಷ್ಯನ್ಗೆ, ಮಾರಲ್ ಸಪೋರ್ಟ್. ನಿಂತ್ಕೊಂಡು ಇಷ್ಟ ಆಗಿರೋದು ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ, ಬನ್ನಿ ಹೋಗೋಣ ಅಂತ. ಇವಾಗ ತಿರ್ಗಾನು ಸೇಮ್ ಪ್ರಾಬ್ಲಮ್ ಆಯ್ತು. ತಿರ್ಗಾ ಒಂದು ಅರ್ಧ ಗಂಟೆ ನಿಲ್ಸ್ಬಿಟ್ಟು ಇಲ್ಲಿ ಬಂದು ತಿರ್ಗಾ ಅವಾಗ ತಿರ್ಗಾ ಏನು ಆಫ್ ಆಗಿ ಫ್ಯಾನ್ ಹೀಟ್ ಬರ್ತಾ ಇತ್ತು. ಇವಾಗ ಕರೆಕ್ಟ್ ಆಗಿ ಇದೆ ಈಗ. ಬಟ್ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ತುಂಬಾ ಚೆನ್ನಾಗಿದೆ. ಇದು ಮರ್ಸೆ ಬಂತ. ಇದು ನೋಡಿ ಎಷ್ಟು ಬಿಟ್ಟಿದೆ. ಗೊಂಚಲು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾಗರ ಪೇಟ್ ಅನ್ನೋ ಕಡೆ ಬಂದು ಇಲ್ಲಿ ಹಿಮಾಲಯ ಹೋಟೆಲ್, ಹಿಮಾಲಯ ವಿಲಾ ಅಂತ ಬೋಟಿಕ್ ಹೋಟೆಲ್ಸ್ ಅಂಡ್ ಸ್ಪಾ ಅಂತ ಇದೆ. ಇದೇ ಹೋಟೆಲ್. ನಾನು ರಾಜ ಇಲ್ಲಿವರೆಗೂ ಆರಾಮಾಗಿ ಬಂದ ಫ್ರೆಂಡ್ಸ್. ಯಾವುದೇ ರೀತಿ ತೊಂದರೆ ತಿರ್ಗ ಕೊಡ್ಲಿಲ್ಲ. ಈಗ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಿದಾರೆ. ಕೆನಕ್ಕೆ ಪಿಟಿಯಾ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ವೆಲ್ಕಮ್ ಡ್ರಿಂಕ್ ಕೊಟ್ರು. ಹೇಗಿದೆ, ಅದೆಷ್ಟು ಹೈಟ್ ಅಲ್ಲಿ ಇದೀವು. ನವೀನ್ ಸರ್, ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ನಿಮ್ಮನ್ನ. ನೀವ್ ಇರ್ಬೇಕಾಯ್ತು ಅಲ್ಲ ಸರ್? ಅವರು ಬರ್ಬೇಕಾಯ್ತು ನವೀನ್ ಸರ್. ಸೂಪರ್ ಆಗಿದೆ ಜಾಗ ಫ್ರೆಂಡ್ಸ್. ರೂಮ್ ಟೂರ್ ಆಮೇಲೆ ಮಾಡೋಣ. ಓಕೆ, ಡೈನಿಂಗ್ ಏರಿಯಾ, ಈ ಪಾರ್ಕ್ ಉಂಡ್ರು. ಈಗ ರೂಮ್ಗೆ ಹೋಗ್ತಾ ಇದೀವಿ. That's why we are not seeing it. But we it's available for sunset and sunrise. We can see. ತುಂಬಾ ಸ್ವಲ್ಪ ಚಿಕ್ಕದೇ ಇದೆ. ಇಟ್ಸ್ ಓಕೆ. ಬಾತ್ರೂಮ್. In morning only, no? No, in the market area. No, in the morning. Sunrise? Yeah, sunrise you can see from here. For the sunset, going to market area. Yeah, sunset means sunset is not possible. Not visible. How not possible? Another 1 hour is there. Due to the weather, it's cloudy. Yeah, oh, that's we can't see. If there is sunlight, so Yeah. it's gone. So We can't see sunrise also, no? In morning also we will. it's depend on the weather. Tomorrow morning we hope. Okay, This is the monsoon season. Yes.
Yeah. Where is Oxygen. one more room? Yeah. Total 3 room. And this is the single one. And here is the one bigger and single. Everything is not okay. ಓ ಸರ್ ಇದೇ ಸಾಕಾಗಿತ್ತಲ್ವಾ? ಹಾ, ಮಾಡ್ಬಿಟ್ಟಿದಾರಲ್ಲ ಅವರು. ಇದು ಆರಾಮಾಗಿ ಸಾಕಾಗಿತ್ತಲ್ವಾ? So don't like that? ಯಾ, ಓಕೆ ಓಕೆ ಓಕೆ, ಥ್ಯಾಂಕ್ ಯು. Okay, any problem with that? Okay. ಹಾಯ್ ಫ್ರೆಂಡ್ಸ್, ಟ್ರಾವೆಲ್ ಕನ್ನಡಿಗ ಮಾತಾಡ್ತಾ ಇರೋದು. ಈಗ ರೂಮ್ ಚೆಕ್-ಇನ್ ಆಗಿ ಫ್ರೆಶ್ ಆಗಿ ರೂಮಲ್ಲಿ ಹೊರಗಡೆ ಬಂದು ನೋಡಿ, ಬೆಟ್ಟು ತುದಿನಲ್ಲಿ ಎಲ್ಲ ಕೆಲವೊಂದು ಎಲ್ಲ ಕಾಣುತ್ತೆ. ಒಟ್ಟು ಇಲ್ಲಿ ಏನೂ ಕಾಣ್ತಾ ಇಲ್ಲ. ಈ ಮಧ್ಯ ಒಂದು ವಂಡರ್ಫುಲ್ ಬ್ಲ್ಯಾಕ್ ಕಾಫಿ. ಒಂದು ಪುಣ್ಯ ನೋಡಿದೆ, ಇವ್ರು ದನ ಹೆಂಗು ಒಣ್ಣೆ ಹೊಡಿತಿದ್ರಿ ಅಲ್ಲಿ. ಈಗ ಹೊಡಿತಾಳೆ ಅನ್ಸುತ್ತೆ. ನಾವು ಆರಾಮಾಗಿ ಹಂಗೆ ಮಾಡೋದು ನಮ್ದು. ಅದು ಇನ್ನೂ ಹೋಯ್ತೈತೆ. ಒಟ್ನಲ್ಲಿ ನಾವು ಪೀಕಲ್ಲಿದ್ದೀವಿ. ಇನ್ನು ಡೌನ್ ಹೋದ್ರೆ ಇನ್ನು ಡೌನ್ ಹೋಗ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ರೂಮು ಹೇಗಿದೆ. ಹೊಂದ್ಕೊಬಿಟ್ಟಿದ್ರಿ. ಊಟ ಮಾಡಿದ್ರಾ? ಇವಾಗ ಹೋಗಿ ಊಟ ಮಾಡಿಬಿಟ್ಟಾಯ್ತದೆ. ಹೌದಾ? ಚಂದ್ರಬ್ರು ಹೇಳ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಊಟ ಹೆಂಗಿರುತ್ತೆ ಅಂತ. ನಮ್ಗೇನು ಒಂದು ರೊಟ್ಟಿ ಉಪ್ಪಿನಕಾಯಿ ಇದ್ರು ಸಾಕು, ಸಮಾಧಾನ ಆಗುತ್ತೆ. ನಮಸ್ತೆ ಸರ್. ನಮಸ್ತೆ. ಆಫ್ಟರ್ನೂನ್ 208. ಯಾ, ಶೇಜ್ವಾನ್ ಚಿಕನ್ ನಮ್ಗೆ ಸಂಬಂಧ ಇಲ್ಲ. ಫಿಶ್ ಫ್ರೈಡ್ ನಮ್ಗೆ ಸಂಬಂಧ ಇಲ್ಲ. ಗ್ರೀನ್ ವೆಜ್ ಇನ್ ಸೋಯಾ. ಯಪ್ಪ ದೇವ್ರೆ. ನೋಡಿ, ರಾತ್ರಿ ಊಟ ನಂದು ಸ್ವಲ್ಪ ದಾಲು, ಅನ್ನ, ಮತ್ತೆ ಸೂಪು, ಮತ್ತೆ ಇದು ಬ್ರೋದು, ರಘು ಬ್ರೋದು. ಬ್ರೋ ಏನೇನ್ ಬ್ರೋದು? ನಮ್ ತಾಯಿ ನಂಗೊಂದು ಒಂದೊಂದು ಕಾಣ್ತೈತೆ. ಕ್ಯಾರೆಟ್ ಮೂಲಂಗಿ ಕಾಣ್ತೈತೆ. ಚಿಕನ್ ಚಿಕನ್ ಫಿಶ್, ಓಕೆ ಓಕೆ. ಇದು ಗೋಬಿ, ಇದೇನೋ ಗೊತ್ತಿಲ್ಲ, ತರಕಾರಿ. ಎಂಜಾಯ್ ಯುವರ್ ಡಿನ್ನರ್ ಬ್ರೋ. ಏನಿದೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಇರೋದು ಹೇಳ್ಬೇಕು. ನಾವೆಲ್ಲ ರಿವ್ಯೂ ಹಂಗೆ ಕೊಡ್ತೀವಿ. ಚೆನ್ನಾಗಿಲ್ಲ. ಓಕೆ, ಇದು ತಿನ್ಬಿಟ್ಟು ಫೋನ್ ಮಾಡ್ತೀವಿ. ರೋಡ್ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಟ್ರಾವೆಲ್ ಕನ್ನಡಿಗ. ರೋಡ್ ನೋಡಿ ಎಷ್ಟು ಸ್ಟಿಫ್ ಆಗಿ, ತುಂಬ ಚಿಕ್ಕ ರೋಡು. ಮತ್ತು ಇಲ್ಲಿ ರೋಡ್ ಅಂತೂ ಹಾರಿಬಲ್ ಆಗಿದೆ ಕೆಲವೊಂದು ಕಡೆ. ಇಲ್ಲಿಂದ ಇವತ್ತು ಜಸ್ಟ್ ನಾವು ರೆಸಾರ್ಟಿಂದ ಹೊರಟೋ. ಈಗ ರೆಸಾರ್ಟ್ ಮರ ಏನೋ ಗೊತ್ತಿಲ್ಲಪ್ಪ, ನಮ್ ಕಡೆ ಎಲ್ಲ ಬೇರೆ ತರ. ಇದು ಹಿಮಾಲಯನ್ ರೇಂಜ್ ಅಲ್ಲಿ ಹಿಮಾಲಯನ್ ರೇಂಜ್ ಅಲ್ಲಿ ಬರುವಂತ ಮರಗಳಿದು. ಬಟ್ ನಮ್ದು ಊಟಿ ಕಡೆ ಬಂದು ಬೇರೆ ತರಾನೇ ಬರುತ್ತೆ. ನೀಲಗಿರಿ ಮರ ಜಾಸ್ತಿ ಅಲ್ಲಿ. ಇದು ಬಟ್ ದೇವದಾರ ಮರ. ಯಾವ್ದು ಇದು? ದೇವದಾರ ಮರ. ಓಕೆ. ಯಾವ್ದೋ ಇದು ರಾಜ್ಯದ್ದು ಅರಮನೆ ಇರ್ಬೇಕಿದೆ. ಇದು ಅರಮನೆ ಇರ್ಬೇಕಿದು. ಇಲ್ಲಿ ಎಲ್ಲ ರಾಜ್ಯದ ಹಿಂದಗಡೆ ಕಿರೀಟ ಹಿಂದಗಡೆ ಹಿಂಭಾಗಕ್ಕೆ ಹೋಗುತ್ತೆ. ನಮ್ಮಲ್ಲಿ ಬೇರೆ ರಾಜ್ಯದಲ್ಲಿ ಅದೇ ಬೇರೆ ತರ ಇರೋದ್ರಿಂದ ಬೇರೆ ತರ ಬರುತ್ತೆ ಕಿರೀಟಗಳು. ಇಲ್ಲಿ ಕಿರೀಟ ಇಲ್ಲಿ ಸ್ವಲ್ಪ ಬೇರೆ ತರಾನೇ. ಹೌದು.
ಫುಲ್ ಮೇಲೆ ಹತ್ತಬೇಕು ಅಂತ ಕಾಣುತ್ತೆ. ರೇಂಜ್ನ ನಾವು ಇವಾಗ ನೋಡೋದು. ದ ಹಿಮಾಲಯನ್ ರೇಂಜ್ ವ್ಯೂ ಫ್ರಮ್ ನಗರ್ಕೋಟ್ 1973 ಮೀಟ್ರ್ ಅಂದರೆ 6478 ಫೀಟು. ಮೌಂಟ್ ಎವರೆಸ್ಟ್ ಬಂದು 8848 ಮೀಟ್ರು. Jenny. Hello. ಇದೇ ಕಟ್ಮಂಡು ನೋಡಿ, ಇದೆ ಕಟ್ಮಂಡು ಸಿಟಿ ನೋಡಿ. ಈ ಟವರ್ ಕಾಣ್ತಾ ಇದೆಯಲ್ಲ, ಮೊನ್ನೆ ನಾನು ನಿಮ್ಗೆ ತೋರಿಸ್ದೆ ಗೊತ್ತಾ, ಅದೇ ಟವರ್ ಅದು. ಇದು ಇಲ್ಲಿ ಅಕ್ಕಪಕ್ಕದಲ್ಲೇ ನಾವು ರೂಮ್ ಮಾಡಿರೋದು. ಮೇಲ್ಗಡೆ ಬಂದು ಇಲ್ಲಿ ಈಗ ನೋಡಿ, ಅಂದ್ರೆ ಒಂದಕ್ಕಿಂತ ಒಂದು ದೊಡ್ಡದು. ನಿನ್ನಿಂತ ನಾನು ದೊಡ್ಡದು, ನನಗಿಂತ ನೀನು ದೊಡ್ಡದು ಅಂತಂದ್ರೆ ಪ್ರತಿಯೊಂದು ಬೆಟ್ಟಗಳು ಕೂಡ ಏರ್ಪೋರ್ಟ್ ಕಾಣಿಸ್ತಿದೆ ಆ ಮಧ್ಯದಲ್ಲಿ, ಅದೇ ಏರ್ಪೋರ್ಟ್ ಕಾಣಿಸ್ತಾ. ಅದೇ ಚಂದ್ರಗಿರಿ ನೋಡ್ಕಡೆ, ಅದೇ ಚಂದ್ರಗಿರಿ, ಅದೇ ಚಂದ್ರಗಿರಿ. ಆ ಕಡೆ ಪಕ್ಷ ಚಂದ್ರಗಿರಿ ಇದ್ದಿದ್ದು. ಆಮೇಲೆ ನೋಡಿ ಆ ಮಧ್ಯದಲ್ಲಿ ಐತಲ್ಲ, ಅದ ಯಾವ್ದು ಮಧ್ಯದಲ್ಲಿ ಸ್ವಯಂಭೂನಾಥ ನೋಡಿ, ಅದು ಸ್ವಯಂಭೂನಾಥ. ಇದು ಚಂದ್ರಗಿರಿ. ನಾವಿರೋದು ನಾಗರ್ಕೋಟಲ್ಲಿ ಇದೀವಿ ನೋಡಿ. ಈ ಸೈಡ್ ಹಿಮಾಲಯನ್ ಮೌಂಟೇನ್ಸ್ ಅಲ್ಲ. ಈ ನಮ್ ಬ್ರೋ ಹಿಂಗೆ ಅವನೇನೋ ಶುರು ಮಾಡಿದ್ರೆ ಮಾತಾಡಕ್ಕೆ ರೆಡಿ ಆಗ್ತಾರ, ನಿಲ್ಸೋದೇ ಇಲ್ಲ. ನಾವೇನು ಮಾತಾಡಂಗೆ ಇಲ್ಲ. ಮಾತಾಡ್ತೀನಿ, ನೀನು ಹೇಳ್ಬೋಣ. ಅರ್ಥ ಮಾಡಿಸ್ತಾ ಇರ್ಬೇಕು ಜನಕ್ಕೆ. ಏನಕ್ಕೆ ನಾವು ವಿಡಿಯೋ ಮಾಡೋದು? ಬರೀ ಬಂದಿರೋದ್ ನೋಡಿ, ಹೆಸರು ನೋಡಿ, ಈ ಕೆಂಪು ನೋಡಿ, ಗುಲಾಬಿ ನೋಡಿ ಅಲ್ಲ. ಇದು ಯಾವ ಬೆಟ್ಟ, ಯಾವ ಗುಲಾಬಿ ಊರು ಹೇಳ್ಬೇಕು ಜನಕ್ಕೆ. ಯಾವ ಗುಲಾಬಿ ಅಲ್ಲ ಸರಿ. ಅಲ್ಲಿಂದ ಬಂದ್ಮೇಲೆ ವ್ಯೂ ಪಾಯಿಂಟ್ ಬಂದ್ಮೇಲೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಬರೀ ಲಿಂಗುಗಳು. ಬಟ್ ನೋಡಿ, ಅದು ಸ್ವಸ್ತಿಕ್ ಇಲ್ಲಿಂದ ಕಾಣೋ ಪ್ರಕಾರದಲ್ಲಿ ನೋಡಿ, ಅದು ಸ್ವಸ್ತಿಕ್ ತರ ಕಾಣ್ತಾ ಇದೆ. ಅದು ನೋಡೋಣ ಹತ್ರ ಹೋಗಿ. ಕಿರಣ್ ಬ್ರೋಗೆ ಎಲ್ಲ ಗೊತ್ತಿದೆ, ಎಲ್ಲ ತೋರಿಸ್ತಾ ಇದಾರೆ. ಮತ್ತೆ ನೋಡಿ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ನೋಡಿ ಇದು ದೇವ್ರದ್ದು ಕಾಣತ್ತ. ಮತ್ತೆ ಇಲ್ಲೇನೋ ಇದು ನೋಡಿ, ನೋಡಿ ಯಾವ ತರ ಇದೆ. ಇಲ್ಲಿ ಪಾಚಿ ಕಟ್ಟಿ ಕ್ಲೀನ್ ಆಗಿ ಸಾರಿ ನೋಡಿ, ಎಷ್ಟು ನೀರ್ ಕ್ಲಾರಿಟಿ ಆಗಿದೆ. ನೀರು ಉದ್ಭವ ಆಗಿರೋದು. ಶಿವಲಿಂಗ ನಮ್ಮ ಹನುಮಾನ್. ನಾನು ಮುನ್ನೂರ 65 ದಿನ 24 ಗಂಟೆ ಉರಿತಾನೆ ಇರುತ್ತಂತೆ. ಏನು ಉದ್ದೇಶ ಅಂತಂದ್ರೆ ಅಖಂಡ ಜ್ವಲನ ಅಂತಂದ್ರೆ ಯಾವಾಗ್ಲೂ ಬೆಂಕಿ ಉರಿತಾ ಇರ್ಬೇಕು ಅಂತ. ಯಾವ ಉದ್ದೇಶ ಬಯಸ್ತಾ ಜಲ್ದಿ जो हम लोग को बहुत तनाव होते हैं, ये सबके लिए शांति रहने के लिए ठंडा जलता रहता है, ಶಾಂತಿ भूमि का से बोलते हैं. ಅದೇ ತರ ಸಮುದ್ರ ಮಂಥನ ಮಾಡಿದಾಗ ಈಶ್ವರ ವಿಷ ಕುಡಿತಾನೆ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ. ಯಾಕಂದ್ರೆ ದಾನವ್ರಿಗೆಲ್ಲ ಅಮೃತ ಸಿಗುತ್ತೆ,
ಇವ್ರಿಗೆಲ್ಲ ಬೇರೆ ಚಿನ್ನ ವೈದ್ಯರಿಗೆಲ್ಲ ಮಾನವರಿಗೆ ಸಿಗುತ್ತೆ. ಬಟ್ ವಿಷ ಯಾರಿಗೆ ಬೇಕು ಅಂತ ಬೇಡ ಅನ್ಸ್ಕೊತಿರ್ತಾರೆ. ನನಗೂ ಬೇಡ, ವಿಷ ಕೆಳಗಡೆ ಇದೆ, ಪ್ರಪಂಚ ಎಲ್ಲ ಪ್ರಳಯ ಆಗ್ತದೆ. ಶಿವ ಕುಡ್ಕೋತಾನೆ ವಿಷನ. ಬಟ್ ಶಿವ ಅಲ್ಲಿ ವಿಷ ಕುಡ್ದಾಗ ಇಲ್ಲಿ ಬಂದು ಈ ಜಾಗದಲ್ಲಿ ಬಂದು ಅವನೇ ನಿಮ್ಗೆ ಕುಂಡ ತೋರಿಸುತ್ತಲ್ಲ, ಆ ಜಾಗದಲ್ಲಿ ತಂಗೇನ ಬಿಟ್ಟು ಒಂದು ದಿನ ಇಲ್ಲಿ ವಿಶ್ರಾಂತಿ ತೆಗೆದು ಇಲ್ಲಿಂದ ಮಾನಸ ಸರೋವರಕ್ಕೆ ಪ್ರಯಾಣ ಬೆಳೆಸ್ತಾರಂತೆ. ಯಾಕಂದ್ರೆ ಮಾನಸ ಸರೋವರ ಈಶ್ವರಂದು ಗೃಹ, ಸ್ವಗೃಹ, ಅಲ್ಲಿಗೆ ಪ್ರಯಾಣ ಬೆಳೆಸ್ತಾರಂತೆ. ಇದು ನೋಡಿ ಶಿವಂದು ಮೂರ್ತಿ ನೋಡಿ, ಲಿಂಗ ಮೇಲೆ ಯಾವ ತರ ಕಾಣುತ್ತೆ. भगवती माता भगवती पिता त्रिलोकचार्य ओम गुरुशिष्य बालम शेषे मालम शशखंड बालम कालश कालम चितधर्म जालम वंदे जटालम हे गुरु गोरखनाथ बाबा मन भय का मनकामना ಸೆಲ್ಫಿ ಟೈಮ್. ಸ್ವಲ್ಪ ಇಟ್ಟಲ್ಲಿ ನಾವು ಹೋಗಿದ್ದಿದ್ದು ನೋಡಿ. ಇವಾಗ ನಮ್ ಗಜ ನಿಲ್ಸ್ದ ಫೋಟೋ ಶೂಟ್ಗೆ. ಹೆಂಗಿದೆ ಫ್ರೆಂಡ್ಸ್ ಜಾಗ. ನಮ್ ಕಿರಣ್ ಬ್ರೋ ಒಳ್ಳೆ ಡ್ಯಾನ್ಸ್ ಮಾಡ್ತಾವ್ರೆ. ಎಲ್ಲ ಮ್ಯೂಸಿಕ್ ಬರ್ತಾ ಇದೆಯಲ್ಲ. ಏನ್ ಸಿಗುತ್ತೋ ನನ್ ಕಣ್ ತುಂಬಾ ನೋಡ್ಕೊಂಡು ಹೋಗೋಣ. ಎಲ್ಲ ಇರುತ್ತೆ. ಕೆಂಪಿ ಅವಲ್ಲ ಎಸ್ಕೇಪು. ಪಾಲಿ ಹೌಸ್ ಅಂದ್ರೆ ಹಸಿರು ಮನೆ ಪರಿಣಾಮ. ಓಕೆ ಒಳಗಡೆ ಬೆಳೆಯೋದು. ಸೋಲಾರ್ ಅಲ್ಲ ಅದು, ಮೇಲೆ ಸೋಲಾರ್ ಅನ್ಕೊಂಡೆ. ಸೋಲಾರ್ ಅಲ್ಲ, ಎಲ್ಲ ಪಾಲಿ ಹೌಸೆ. ಎಲ್ಲ ಫಾರ್ಮಿಂಗ್ ಅಂದ್ರೆ ಟೊಮೊಟೊ ಅಲ್ಲ ಸರ್, ಇದು ಎಲ್ಲಾ ತರ ಗಿಡಗಳು ಬೆಳೆಯೋದು. ಇಲ್ಲಿ ನೋಡಿ ಚೆರಿ ಟೊಮೊಟೊ, ಪಾಲಿ ಹೌಸ್ ಟೊಮೊಟೊಗಳು ಬೆಳೆದವರೆಲ್ಲ. ನಾವೆಲ್ಲ ಇದನ್ನ ಸೋಲಾರ್ ಮಾಡ್ಕೊಂಡ್ಬಿಟ್ಟಿದ್ದ. ನೋಡಿದ್ರೆ ಪಾಲಿ ಹೌಸ್ ಮೇಲೆ ನೋಡಿದ್ರೆ ಸೋಲಾರ್ ಕಾಣಿಸ್ತಿದ್ದಲ್ಲ. ನಾಗರಕೋಟೆ ನಾವು ಹೋಗಿದ್ದಂಥ ಜಾಗ. ಬಟ್ ಇವಾಗ ರೋಡ್ ಮಿಸ್ ಆಯಿತು ಅಂತ ಕಾಣುತ್ತೆ. ನಾವು ಅದಕ್ಕೆ ವಾಪಸ್ ತೊಗೊತಾ ಇದ್ದೀವಿ. ನಮ್ಮ ಗಜ ವಾಪಸ್ ತೊಗೊಂಡ ಮೇಲೆ ನಾವು ವಾಪಸ್ ತೊಗೊತೀವಿ. ಫ್ರೆಂಡ್ಸ್ ನೋಡಿದ್ವಿ, ನಾವಿವಾಗ ಕಠ್ಮಂಡು ಸಿಟಿಗೆ ಹೋಗ್ತಾ ಇದೀವಿ. ಎಷ್ಟು ಸಕ್ಕತ್ತಾಗಿ ಬಿಲ್ಡಿಂಗ್ಗಳು ಒಂದೇ ಫ್ರೇಮ್ ಅಲ್ಲಿ ಮಾಡಿದಂಗಿದೆ. ಎಷ್ಟು ತುಂಬಾನೇ ಇಷ್ಟ ಆಗ್ತಿದ್ದು. ಕೆಲವೊಂದು ಕಡೆ ಈ ತರ ಮಾಡಿದ್ರೆ ತುಂಬಾ ಹೈರೇಸ್ ಬಿಲ್ಡಿಂಗ್ ಇಲ್ಲ, ಬೇರೆ ಬೇರೆ ತರ ಯಾವುದೇ ರೀತಿ ಮೇಂಟೈನ್ ಮಾಡಿರೋದಿರ್ಬೋದು, ಫುಟ್ಪಾತ್ ಮೇಂಟೆನೆನ್ಸ್ ಇರ್ಬೋದು, ಪ್ರತಿಯೊಂದು ತುಂಬಾನೇ ಸಖತ ಮಾಡಿದ್ದಾರೆ. ಕಟ್ಕೊಂಡು ಬಂದು ಇಲ್ಲಿಂದ ನಮ್ಮ ಪ್ರಕಾರ ಒಂದು 15-18 ಕಿಲೋಮೀಟರ್ ಅಂತ ಕಾಣುತ್ತೆ. ಇಲ್ಲಿ ಮುಂದೆ ರಘುಬ್ರೋ ಇದಾರೆ, ನಿಲ್ಸಿದ್ದಾರೆ. ನಾವು ಹೋಗ್ಬಿಟ್ಟು ಸ್ವಲ್ಪ ನಂದು ಗಾಡಿದು ಒಂದ್ ಸ್ವಲ್ಪ ಚೆಕ್ಅಪ್ ಮಾಡಿಸ್ಬಿಟ್ಟು ರಿಸ್ಕ್ ತಗೊಳೋದು ಬೇಡ ಅಂತ ಇನ್ ಡ್ರೈವ್. ನಮ್ಮಲ್ಲಿ ಹೇಗೆ ಓಲಾ ಮತ್ತೆ ಊಬರ್ ಎಲ್ಲ ಇದೆ. ಮತ್ತೆ ಲಾಸ್ಟ್ ಒಂದು 15 days ಇಂದ ಇಲ್ಲಿ ಬಂದು ಊಬರ್ ಶುರುವಾಗಿದೆ. ಬಟ್ ಪ್ರೈಸ್ ಟ್ಯಾಕ್ಸಿಗಳದ್ದು ತುಂಬಾ ಜಾಸ್ತಿ ಅಂತ ಹೇಳ್ತಾರೆ. ಈಗ ನಾವು ಯೂಸ್ ಮಾಡಿಲ್ಲ. ನೋಡಿ ಹೇಗಿದೆ. ಇವಾಗ ಇಲ್ಲಿ ಕಟ್ಮಂಡು ಬಂದು ಒಂದ್ಸಾರಿ ರಿಸ್ಕ್ ಬೇಡ ಅನ್ಬಿಟ್ಟು ಒಂದ್ಸಾರಿ ಚೆಕ್ ಮಾಡ್ಸಿದಕ್ಕೆ ಏನೋ ಸ್ವಲ್ಪ ಕನೆಕ್ಟಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ.
ಅದಕ್ಕೆ ಅದೊಂದು ರೆಡಿ ಮಾಡಿಸ್ತಾ ಇದೀವಿ. ರೆಡಿ ಮಾಡಿಸಿ ಒಂದು 2 to 3 hours ಆಗತ್ತೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನಾವು ಟೈಮ್ ಇದ್ ಮಾಡೋದಕ್ಕಾಗಲ್ಲ, ಅದೊಂದು ಮುಗಿಸ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಡಿಸ್ಟೆನ್ಸ್ ಇರೋದ್ರಿಂದ ನಾವು ರಿಸ್ಕ್ ತಗೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ, ತಗೊಳ್ಳಬಾರ್ದು ಕೂಡ. मेरा कार का भी हो जाएगा ना, टाइम लगता है उसी का भी कर दो. ನೋಡಿ ಫ್ರೆಂಡ್ಸ್, ಅದು ಫುಲ್ಲು ಒಳಗಡೆ ಇಲ್ಲಿ ಏನ್ ಕೆಲಸ ಮಾಡಿದ್ದೀನಿ ಎಲ್ಲ ಕಚ್ಚಿ ಗಿಚ್ಚಿ ಎಲ್ಲ ಒಳಗಡೆ ಹೋಗೋಕೆ ಎಲ್ಲ ಜಾಗಗಳೆಲ್ಲ ಸಮೇತ ಮಾಡ್ಕೊಂಡಿದೆ. ಇದ್ ನೋಡಿ ನನ್ನ ಗಾಡಿ ಇದು ಪರಿಸ್ಥಿತಿ, ಎಲ್ಲ ಕೂಲೆಂಟ್ ಎಲ್ಲ ಈಚೆಡೆ ಬಂತು. ಇವಾಗ ಈ ಸ್ಪಾಟ್ ನ ಇದೇನಿದ್ರಿ ಇದು ಕಾಣ್ತಾ ಇದೆ, ಇದನ್ನ ತೆಗಿತಾರ. ಅದನ್ನ ತೆಗೆದ್ಬಿಟ್ಟು ಪೂರ ನಿಕಲ್ ಹೋತಾ ನಾವು ನೋಡಿ ಬ್ರದರ್ ಗಾಡಿ ಫುಲ್ ಎಲ್ಲ ರಿಮೂವ್ ಮಾಡಿ मिला क्या कुछ अभी मिलेगा. ರಘು ಬ್ರೋ ಗಾಡಿದು ಆಗಿರೋ ಅವತಾರ ಎಲ್ಲ ಕಿತ್ತು ರಂಪ ರಾಡಿ ಮಾಡಿ ಎಲ್ಲ ಕಿತ್ತೆಸ್ಬಿಡೋದು. ಫ್ರೆಂಡ್ಸ್ ನೋಡಿ ಕೊನೆಗೂ ರಾಜ ರೆಡಿ ಆದ ಫಸ್ಟ್ ಕ್ಲಾಸ್ ಆಗಿ. ನೋಡಿ ಇವರೇ ಬ್ರದರ್. ಆಪ್ಕ ನಾಮ್? ಅಲಿ ಅಂತ ಇಲ್ಲಿ ಕಟ್ಮಂಡುನಲ್ಲಿ ಇದ್ದಾರೆ. ತುಂಬ ಒಳ್ಳೆ ಮನುಷ್ಯ, ಸೂಪರ್ ಆಗಿ ಮಾಡಿಕೊಟ್ರು. ಹೇಳ್ಬೇಕಾದ್ರೆ ನೀವು ಹೇಳಿದ್ರೆ ನಂಬಲ್ಲ ಫ್ರೆಂಡ್ಸ್, ಇಷ್ಟು ಎಲ್ಲ ನಾವು ಪ್ರತಿಯೊಂದು ಇದು ವಿಡಿಯೋ ಹಾಕ್ತೀನಿ. ಇದೇ ನಾವು ಬೆಂಗಳೂರಲ್ಲಿ ಮಾಡಿದ್ರು ಕಡಿಮೆ ಅಂದ್ರೆ ಒಂದು 8-10 ಸಾವಿರ ರೂಪಾಯಿ ಮೇಲೆ ತೊಗೊಂಡಿರೋರು. ಓಕೆ, ಬಟ್ ಇಲ್ಲಿ ತುಂಬಾ ಕಡಿಮೆನಲ್ಲಿ ಮಾಡಿಕೊಟ್ರು. ಒಂದು 2-2.5 ಸಾವಿರ ರೂಪಾಯಿ. ನಾನು ಅಂದ್ಕೊಂಡಿದ್ದೆ ಒಂದು 70-80 ಸಾವಿರ ರೂಪಾಯಿ ಮೇಲೆ ಆಗ್ಬೋದಾ, ಕ್ಲಚ್ಚು ಅದು ಇದು ಅಂತ ಎಲ್ಲ ಅಂದ್ಕೊಂಡೆ. ಬಟ್ ಹೇಳ್ತಾರಲ್ಲ, ನಾವು ಒಳ್ಳೇದು ಬಯಸೋದು ನಮ್ಗೆ ಒಳ್ಳೇದು ಆಗೇ ಆಗುತ್ತೆ ಅಂತ. ಬಟ್ ಬರೀ 2,000 ರೂಪಾಯಿನಲ್ಲಿ ಎಲ್ಲ ಮಾಡಿಕೊಟ್ರು ಫ್ರೆಂಡ್ಸ್. ಮಾಡಿಕೊಟ್ಟು ಅದನ್ನು ಹೇಳ್ಕೊಟ್ರು, ಸರ್ ನಿಮ್ಮ ಗಾಡಿಗೆ ಫ್ರೀಯಾಗಿ ನಾವು ನಿಮಗೆ ವಾಟರ್ ಸರ್ವಿಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಫ್ರೀಯಾಗಿ ವಾಟರ್ ಸರ್ವಿಸ್ ಮಾಡಿಕೊಡ್ತಿದ್ದಾರೆ. ಓಕೆ, ನೋಡಿ ಹೇಳ್ತೀವಲ್ಲ, ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದು ಆಗೇ ಆಗುತ್ತೆ ಅಂತ. ಅದು ಸರ್ ಹೆಂಗನ್ನಿಸ್ತು ನಿಮಗೆ? ತುಂಬ ಖುಷಿ ಆಯ್ತು. ಏನ್ ಹೇಳೋದು ಹೆಂಗನ್ನಿಸ್ತು? ಅಲ್ಲೇ ಗಾಡಿ ಅಂತ ಫಸ್ಟ್ ಕ್ಲಾಸ್ ರೆಡಿ ಆಗಿದೆ, ಏನ್ ಮಾತಾಡಂಗಿಲ್ಲ. ಓಕೆ ಫ್ರೆಂಡ್ಸ್, ತಿರ್ಗಾ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ.